ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಜಿ.ಟಿ. ದೇವೇಗೌಡ ಇಬ್ರು ಒಂದೇ ಪಕ್ಷದವರಾದ್ರೂ ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಸ್ವಲ್ಪವೂ ಆಗಿ ಬರಲ್ಲ. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಎಚ್.ಡಿ.ಕೆ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಜಿ.ಟಿ.ಡಿ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಎಚ್.ಡಿ. ಕುಮಾರಸ್ವಾಮಿಗೆ 66 ವರ್ಷ, ಜಿ.ಟಿ. ದೇವೇಗೌಡಗೆ 76 ವರ್ಷ. ಎಚ್.ಡಿ.ಕೆಗಿಂತ ಜಿ.ಟಿ.ಡಿ 10 ವರ್ಷ ದೊಡ್ಡವರು. ಶಿಕ್ಷಣ: ಕುಮಾರಸ್ವಾಮಿ BSc ಪದವಿ ಪಡೆದಿದ್ದಾರೆ. ಜಿ.ಟಿ. ದೇವೇಗೌಡ 8ನೇ ತರಗತಿವರೆಗೆ ಓದಿದ್ದಾರೆ. ಇಬ್ರಲ್ಲಿ ಹೆಚ್ಚು ಓದಿರೋದು ಎಚ್.ಡಿ.ಕೆ. ಚುನಾವಣಾ ಅನುಭವ: ಕುಮಾರಸ್ವಾಮಿ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA, 2 ಬಾರಿ CM, 3 ಬಾರಿ ಸಂಸದ ಮತ್ತು 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಹಾಗೆ 1 ಸಲ ವಿಧಾನಸಭೆ, 3 ಸಲ ಲೋಕಸಭೆ ಚುನಾವಣೆ ಸೇರಿ ಒಟ್ಟು 4 ಸೋಲು ಕಂಡಿದ್ದಾರೆ. ಜಿ.ಟಿ. ದೇವೇಗೌಡ ಕೂಡ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA ಮತ್ತು 2 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಜೊತೆಗೆ 2 ಸಲ ವಿಧಾನಸಭೆ ಮತ್ತೆರಡು ಸಲ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು 4 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ಕುಮಾರಸ್ವಾಮಿ ವಿರುದ್ಧ 3 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು ಚೀಟಿಂಗ್, ಫೋರ್ಜರಿ, ನಂಬಿಕೆ ದ್ರೋಹ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಜಿ.ಟಿ.ಡಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಮಕ್ಕಳು: ಕುಮಾರಸ್ವಾಮಿ ಪತ್ನಿ ಹೆಸರು ಅನಿತಾ. ಇವರಿಗೆ ನಿಖಿಲ್ ಎಂಬ ಮಗನಿದ್ದಾನೆ. ಜಿ.ಟಿ. ದೇವೇಗೌಡರ ಪತ್ನಿ ಹೆಸರು ಲಲಿತಾ. ಇವರಿಗೆ ಯಶೋಧ, ಪೂರ್ಣಿಮಾ ಮತ್ತು ಹರೀಶ್ ಗೌಡ ಎಂಬ ಮಕ್ಕಳಿದ್ದಾರೆ. ಚಿನ್ನ: ಕುಮಾರಸ್ವಾಮಿ ಕುಟುಂಬದ ಬಳಿ 4.5 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 2.88 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜಿ.ಟಿ. ದೇವೇಗೌಡ ಕುಟುಂಬದ ಬಳಿ 140 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 12.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಬೆಳ್ಳಿ: ಕುಮಾರಸ್ವಾಮಿ ಕುಟುಂಬದ ಬಳಿ 29.5 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 22 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಜಿ.ಟಿ.ಡಿ ಕುಟುಂಬದ ಬಳಿ 8 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 4 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಜ್ರ: ಕುಮಾರಸ್ವಾಮಿ ಕುಟುಂಬದ ಬಳಿ 54 ಕ್ಯಾರೆಟ್ ವಜ್ರವಿದೆ. ಇದರ ಮೌಲ್ಯ 35 ಲಕ್ಷ. ಜಿ.ಟಿ.ಡಿ ಕುಟುಂಬದ ಬಳಿ ವಜ್ರ ಇಲ್ಲ. ಸ್ವಂತ ವಾಹನ: ಎಚ್.ಡಿ.ಕೆ ಕುಟುಂಬದ ಬಳಿ ಇನೋವಾ ಕ್ರಿಸ್ಟಾ ಕಾರು ಮತ್ತು ಟ್ರ್ಯಾಕ್ಟರ್ ಇದೆ. ಇವುಗಳ ಒಟ್ಟು ಮೌಲ್ಯ 23 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಜಿ.ಟಿ. ದೇವೇಗೌಡ ಕುಟುಂಬದ ಬಳಿ ಇನೋವಾ ಕ್ರಿಸ್ಟಾ, ಹುಂಡೈ ಸ್ಯಾಂಟ್ರೋ, ಇನೋವಾ ಕಾರುಗಳು ಮತ್ತು ಕೈನೆಟಿಕ್ ಹೋಂಡಾ ಸ್ಕೂಟರ್ ಇದೆ. ಇವೆಲ್ಲದರ ಒಟ್ಟು ಮೌಲ್ಯ 43 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ವಾಹನಗಳಿರೋದು ಜಿ.ಟಿ.ಡಿ ಕುಟುಂಬದ ಬಳಿ. ಮನೆ ಅಥವಾ ಫ್ಲಾಟ್: ಕುಮಾರಸ್ವಾಮಿ ಹೆಸರಲ್ಲಿ ಬೆಂಗಳೂರಿನ ಜೆಪಿ ನಗರದಲ್ಲಿ ಒಂದು ಮನೆ ಇದೆ. ಇದರ ಮೌಲ್ಯ 6.61 ಕೋಟಿ. ಜಿ.ಟಿ.ಡಿ ಕುಟುಂಬ ಬೆಂಗಳೂರಲ್ಲಿ 1 ಮತ್ತು ಮೈಸೂರು ಜಿಲ್ಲೆಯಲ್ಲಿ 2 ಸೇರಿ ಒಟ್ಟು 3 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 11 ಕೋಟಿ. ಹೆಚ್ಚು ಮನೆಗಳಿರೋದು ಕೂಡ ಜಿ.ಟಿ.ಡಿ ಕುಟುಂಬದ ಬಳಿ. ಕೃಷಿ ಜಮೀನು: ಕುಮಾರಸ್ವಾಮಿ ಕುಟುಂಬ 102 ಎಕರೆಯಷ್ಟು ಕೃಷಿ ಭೂಮಿ ಹೊಂದಿದೆ. ಇದರ ಒಟ್ಟು ಮೌಲ್ಯ 65 ಕೋಟಿ. ಜಿ.ಟಿ.ಡಿ ಕುಟುಂಬ 25 ಎಕರೆಯಷ್ಟು ಕೃಷಿ ಜಮೀನು ಹೊಂದಿದೆ. ಇದರ ಒಟ್ಟು ಮೌಲ್ಯ 4 ಕೋಟಿ. ಹೆಚ್ಚು ಜಮೀನಿರೋದು ಎಚ್.ಡಿ.ಕೆ ಕುಟುಂಬದ ಬಳಿ. ಕೃಷಿಯೇತರ ಸೈಟು: ಎಚ್.ಡಿ.ಕೆ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಜಿ.ಟಿ.ಡಿ ಕುಟುಂಬದ ಬಳಿ 4 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 2 ಕೋಟಿ. ಈ ವಿಚಾರ
ವಿಚಾರದಲ್ಲೂ ಜಿಟಿಡಿ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಎಚ್ಡಿಕೆ ಕುಟುಂಬ ಬೆಂಗಳೂರಲ್ಲಿ 3 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 42 ಕೋಟಿ. ಜಿಟಿಡಿ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಈ ವಿಚಾರದಲ್ಲಿ ಕುಮಾರಸ್ವಾಮಿ ಮುಂದಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್. ಎಚ್ಡಿಕೆ ಕುಟುಂಬ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 68 ಕೋಟಿ ಹಣ ಹೊಂದಿದೆ. ಜಿಟಿಡಿ ಕುಟುಂಬ 40,000ದಷ್ಟು ಷೇರು ಹೊಂದಿದೆ. ಸಾಲ ಕೊಟ್ಟಿರೋದು. ಎಚ್ಡಿಕೆ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 23 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಜಿಟಿ ದೇವೇಗೌಡ ಕುಟುಂಬ 3 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಕುಮಾರಸ್ವಾಮಿ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 217 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಜಿಟಿ ದೇವೇಗೌಡ ಕುಟುಂಬದ ಬಳಿ 22 ಕೋಟಿ ಆಸ್ತಿ ಇದೆ. ಇಬ್ರಲ್ಲಿ ಎಚ್ಡಿಕೆ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ಕುಮಾರಸ್ವಾಮಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡ್. 68 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಜಿಟಿಡಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 11 ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಕುಮಾರಸ್ವಾಮಿ ಕುಟುಂಬ 82 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಜಿಟಿ ದೇವೇಗೌಡ ಕುಟುಂಬ 9 ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಕುಮಾರಸ್ವಾಮಿಯ ವಾರ್ಷಿಕ ಆದಾಯ 33,56,000. ಅಂದ್ರೆ ತಿಂಗಳಿಗೆ ಸರಾಸರಿ 2,79,000, ದಿನಕ್ಕೆ 9,300 ಆಗುತ್ತೆ. ಜಿಟಿ ದೇವೇಗೌಡರ ವಾರ್ಷಿಕ ಆದಾಯ 60,61,000. ಅಂದ್ರೆ ತಿಂಗಳಿಗೆ ಸರಾಸರಿ 5,05,000, ದಿನಕ್ಕೆ 16,800 ಆಗುತ್ತೆ. ಇಬ್ರಲ್ಲಿ ಜಿಟಿಡಿ ಆದಾಯವೇ ಹೆಚ್ಚು. ಪತ್ನಿಯ ಆದಾಯ. ಎಚ್ಡಿಕೆ ಪತ್ನಿ ಅನಿತಾರ ವಾರ್ಷಿಕ ಆದಾಯ 2,46,06,000. ಅಂದ್ರೆ ತಿಂಗಳಿಗೆ ಸರಾಸರಿ 20,50,000, ದಿನಕ್ಕೆ 68,300 ಆಗುತ್ತೆ. ಜಿಟಿಡಿ ಪತ್ನಿ ಲಲಿತಾರ ವಾರ್ಷಿಕ ಆದಾಯ 10,27,000. ಅಂದ್ರೆ ತಿಂಗಳಿಗೆ ಸರಾಸರಿ 85,600, ದಿನಕ್ಕೆ 2,800 ಆಗುತ್ತೆ. ಜಾತಿ ಅಥವಾ ಸಮುದಾಯ. ಕುಮಾರಸ್ವಾಮಿ ಮತ್ತು ಜಿಟಿ ದೇವೇಗೌಡ ಇಬ್ರು ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಎಚ್ಡಿ ಕುಮಾರಸ್ವಾಮಿ ಮತ್ತು ಜಿಟಿ ದೇವೇಗೌಡರ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಎಚ್ಡಿಕೆ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಜಿಟಿಡಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.